ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮತ್ತೆ BRB ಸಿನಿಮಾದ ಬಗ್ಗೆ ಮಾತಾಡೋ ಟೈಮ್ ಬಂದಿದೆ. ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ, BRB ಒಂದು ಅಪ್ಡೇಟ್ ಅಂತ ಒಂದು ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ. ಸೊ ಏನು ಅಂತಂದರೆ, ಸುದೀಪ್ ಸರ್ ಅವರು ಈ ಎರಡೂ ಒಂದು ಸ್ಕೆಡ್ಯೂಲ್ಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಎಲ್ಲರೂ ಗೊತ್ತಿರೋ ಹಾಗೇ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಸೊ ಬಿಗ್ ಬಾಸ್ ಜೊತೆಗೇ BRB ಸಿನಿಮಾದ ಶೂಟಿಂಗ್ ಸ್ಕೆಡ್ಯೂಲ್ ಆಗಿರ್ಬೋದು. ಸೊ ಎರಡು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಸೊ ಈಗ ಸದ್ಯದ ಮಟ್ಟಿಗೆ ಜಾಲತಾಣಗಳಲ್ಲಿ ಓಡಾಡ್ತಿರುವಂಥ ಒಂದು ಪೋಸ್ಟರು BRBಯ ಒಂದು ನೆಕ್ಸ್ಟ್ ಸ್ಕೆಡ್ಯೂಲು ಸ್ಟಾರ್ಟ್ ಆಗುವಂಥದ್ದು ಇದೇ ತಿಂಗಳು 26ಕ್ಕೆ ಅಂತ. ಆ್ಯಂಡ್ ನಾನು ಆಗಲೇ ಹೇಳಿದಾಗೇ ಎರಡೂ ಸ್ಕೆಡ್ಯೂಲ್ಗಳನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಸುದೀಪ್ ಸರು ಕೂಡ ತುಂಬಾ ಆದಷ್ಟು ಬೇಗನೆ ಈ ಒಂದು BRB ಸಿನಿಮಾನ ಅಭಿಮಾನಿಗಳು ಮತ್ತು ಸ್ನೇಹಿತರ ಮುಂದೆ ತರಲೇಬೇಕು ಅನ್ನೋ ಒಂದು ಅವ್ರಿಗೂ ಕೂಡ ಒಂದು ಆಶಯ ಖಂಡಿತವಾಗ್ಲೂ ಇರುತ್ತೆ. ಸೊ ಎರಡೂ ಈ ಸ್ಕೆಡ್ಯೂಲ್ಗಳನ್ನು ಮ್ಯಾನೇಜ್ ಮಾಡಿಕೊಂಡು ಬಿಲ್ಲಾ ರಂಗ ಭಾಷಾ ಸಿನಿಮಾನ ಆದಷ್ಟು ಬೇಗ ಥಿಯೇಟ್ರಿಗೆ ಬರಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಸೊ ಈ ಸ್ಕೆಡ್ಯೂಲ್ ಬಗ್ಗೆ ನಾನು ಇವತ್ತು ಮಾತಾಡ್ತಿರೋದೇನು ಅಂತಂದರೆ, ಸಿನಿಮಾದಲ್ಲಿ ಸ್ಕೆಡ್ಯೂಲ್ಸ್ಗಳನ್ನು ಹಾಕ್ಕೊಳ್ತಾರೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಫಸ್ಟ್ ಸ್ಕೆಡ್ಯೂಲು, ಸೆಕೆಂಡ್ ಸ್ಕೆಡ್ಯೂಲು, ಥರ್ಡ್ ಸ್ಕೆಡ್ಯೂಲು ಅಂತ ಈ ಥರ ಸ್ಕೆಡ್ಯೂಲನ್ನು ಮಾಡ್ಕೊಳ್ತಾರೆ. ಸೊ ಆ ಸ್ಕೆಡ್ಯೂಲ್ಗಳಲ್ಲಿ ಯಾವ್ಯಾವ ಒಂದು ಸೀಕ್ವೆನ್ಸನ್ನು, ಯಾವ್ಯಾವ ಒಂದು ಸಿಚುವೇಶನ್ಸ್ದು ಏನೇನು ಒಂದು ಪಾರ್ಟು ಶೂಟ್ ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ಫಸ್ಟ್ ಸ್ಕೆಡ್ಯೂಲಲ್ಲಿ ಒಂದು ರೀತಿಯಾದಂಥ ಒಂದು ಸ್ಕೆಡ್ಯೂಲ್ಸ್ಗಳಲ್ಲಿ ಏನೇನು ಬೇಕು ಆ ಪಾರ್ಟಲ್ಲಿ ಶೂಟ್ ಮಾಡ್ಕೊಳ್ತಾರೆ. ಸೆಕೆಂಡ್ ಸ್ಕೆಡ್ಯೂಲ್ಸಲ್ಲಿ ಏನು ಬೇಕು ಅದನ್ನು ಶೂಟ್ ಮಾಡ್ಕೊಳ್ತಾರೆ. ಆಮೇಲೆ ಮೂರನೇ ಸ್ಕೆಡ್ಯೂಲ್ಸ್ಗಳಲ್ಲಿ ಏನು ಬೇಕು ಅದನ್ನು ಶೂಟ್ ಮಾಡ್ಕೊಳ್ತಾರೆ. ಸೊ ಇದು ಕಂಟಿನ್ಯೂ ಆಗಿ ಶೂಟ್ ಆಗಲ್ಲ, ಸ್ಟೋರಿ ಹೇಗಿದೆಯೋ ಆಗ ಶೂಟ್ ಆಗಲ್ಲ. ಸೊ ಆ ಒಂದು ಟೈಮಲ್ಲಿ ಅವ್ರವ್ರಿಗೆ ಏನೇನು ಕಂಪ್ಯಾಟಿಬಿಲಿಟಿ ಇರುತ್ತೋ ಶೂಟ್ ಟೈಮಲ್ಲಿ, ಸೊ ಅದನ್ನು ಆ ರೀತಿಯಾದಂಥ ಶೂಟ್ ಮಾಡ್ಕೊತ ಒಂದು ಸ್ಕೆಡ್ಯೂಲ್ಗಳನ್ನು ಹಾಕಿರ್ತಾರೆ. ಸೊ ಈ ಒಂದು ನೆಕ್ಸ್ಟ್ ಸ್ಕೆಡ್ಯೂಲ್ BRB ಈಗ 26ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇದು ಎಷ್ಟನೇ ಸ್ಕೆಡ್ಯೂಲ್ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಐ ಥಿಂಕ್ ಇದು ಒಂದು 2ನೇ ಅಥವಾ 3ನೇ ಸ್ಕೆಡ್ಯೂಲ್ ಇರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಸೊ ನೋಡೋಣ, ಆದಷ್ಟು ಬೇಗ BRB ಕೂಡ ಒಂದು ಬೇಗ ಒಂದು ಪ್ರಿಪೇರ್ ಆಗಲಿ ಆ್ಯಂಡ್ ಆದಷ್ಟು ಬೇಗ ಒಂದು ಥಿಯೇಟ್ರಿಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವರ್ಷದ ಒಂದು ಬಿಗ್ ಬಾಸ್ ಕೂಡ ತುಂಬ ಒಂದು ಸ್ಪೆಷಲ್ ಆಗಿರೋದ್ರಿಂದ ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಷ್ಟು ಬೇಗ ಒಂದು ಬಿಗ್ ಬಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇ ಬಿಗ್ ಬಾಸ್ನಲ್ಲಿ ಒಂದು ಕಾಮನ್ ಮ್ಯಾನನ್ನು ಕೂಡ ಒಂದು ಆಡಿಷನ್ಸ್ ಮುಖಾಂತರವಾಗಿ ಕರ್ಕೊಂಡು ಹೋಗುವಂಥದ್ದು ಒಳಗಡೆ. ಸೊ ಇದು ಒಂದು ತುಂಬ ಕ್ಯೂರಿಯಸ್ ಆಗಿರುತ್ತೆ, ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಈ ವರ್ಷ ತುಂಬ ಒಂದು ಬೇರೆ ರೀತಿಯಲ್ಲಿ ನೋಡ್ಬೋದು ಅಂತ ಭಾವಿಸಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಸುದೀಪ್ ಸರ್ ಅವರ ಮೇನ್ ಆಗಿ ಹೇಳಬೇಕು ಅಂದರೆ, ನಂಗೆ ಪರ್ಸ್ನಲಿ ಇಷ್ಟ ಆಗೋದು ಬಿಗ್ ಬಾಸಲ್ಲಿ ಅವರ ಕಾಸ್ಟ್ಯೂಮ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ, ಒಂದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದ್ಭುತವಾದಂಥ ಕಾಸ್ಟ್ಯೂಮ್ ಇರುತ್ತೆ ಅವ್ರದ್ದು. ಸೊ ಅವ್ರ ಜಾಕೆಟ್ಸ್ ಆಗಿರ್ಬೋದು. ಸೊ ಅವರು ಒಂದು ಔಟ್ಫಿಟ್ ಏನಿದೆ ಒಂದು ನೋಡೋಕ್ಕೆ ಒಂದು ಖುಷಿ ಎವ್ರಿ ವೀಕೆಂಡು. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಈಗ ಮೇನಾಗಿ ಹೇಳಬೇಕು ಅಂದರೆ ಬಿಲ್ಲಾ ರಂಗ ಭಾಷಾದ ಒಂದು ಈ ಸೆಕೆಂಡ್ ಸ್ಕೆಡ್ಯೂಲ್ ಏನಿದೆ, ಸೊ ಈ ಒಂದು ಸ್ಕೆಡ್ಯೂಲ್ ಕೂಡ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ, ಸ್ನೇಹಿತರಿಗೆಲ್ಲರೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸೊ ಆದಷ್ಟು ಬೇಗ ಎಲ್ಲ ಕೂಡ ಮುಗಿದು ಇದೇ ವರ್ಷದಲ್ಲಿ ಸಿನಿಮಾ ಬರೋಂಗೆ ಆದರೆ ತುಂಬಾ ಒಂದು ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ ಟೈಮಲ್ಲೇ ಡಿಸೆಂಬರಲ್ಲಿ ಸಿನಿಮಾ ನೋಡಿದ್ವಿ. ಸೊ ಈಗೂ ಅಟ್ಲೀಸ್ಟ್ ಡಿಸೆಂಬರಲ್ಲಾದರೂ ಸಿನಿಮಾ ಬರಲಿ BRB ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ನಾನು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ. ಸೊ ನಿಮಗೆ ಏನು ಅನಿಸುತ್ತೆ, ಏನು ಕತೆ? ಸೊ ನೀವು BRBಗೆ ಕಾಯ್ತಾ ಇದ್ದೀರಾ, ಬಿಗ್ ಬಾಸ್ಗೆ ಕಾಯ್ತಾ ಇದ್ದೀರಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ಒಂದು ಅಪ್ಡೇಟ್ ಅಂತ ಹೇಳ್ಬೇಕು, ಅಥವಾ ಜಾಲತಾಣಗಳಲ್ಲಿ ಓಡಾಡ್ತಿದ್ದಂಥ ಒಂದು ಪೋಸ್ಟರ್ ಬಗ್ಗೆ ನಾನು ಹೇಳಿದ್ದೀನಿ. ಬಟ್ ಏನೇ ಇದ್ರೂ ಕೂಡ ಆದಷ್ಟು ಬೇಗನೆ ಬರಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.